ಸಾಮಾಜಿಕ ಜಾಲತಾಣಗಳ ಅಪಪ್ರಚಾರಕ್ಕೆ ವಿರೋಧ, ನಿರುದ್ಯೋಗಿ ವಿದ್ಯಾರ್ಥಿಗಳತ್ತ ಗಮನ ಹರಿಸಲಿ ನಮ್ಮ ಕರ್ನಾಟಕ ಸೇನೆ ಮನವಿ. ಇತ್ತೀಚಿನ 2-3 ದಿನಗಳಿಂದ ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತಿಯ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಯುತ್ತಿರುವುದು ಖಂಡನೀಯ ಎಂದು ನಮ್ಮ ಕರ್ನಾಟಕ ಸೇನೆ ಯಡ್ರಾಮಿ ತಾಲೂಕು ಅಧ್ಯಕ್ಷ ಶ್ರೀಧರ್ ಕುಳಗೇರಿ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಒಂದು ಚಿಕ್ಕ ಹೆಣ್ಣು ಮಗುವಿನೊಂದಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತಿಯ ಅವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವುದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಿದೆ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಮುತಿಯ ಅವರ ಏಳಿಗೆಯನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಇಂತಹ ಅಪಪ್ರಚಾರ ನಡೆಸುತ್ತಿದ್ದಾರೆ. ಮಾಧ್ಯಮಗಳು ಈ ರೀತಿಯ ವಿವಾದಗಳಿಗೆ ಮಾತ್ರ ಒತ್ತು ನೀಡದೆ ಸಮಾಜದ ನೈಜ ಸಮಸ್ಯೆಗಳಾದ ನಿರುದ್ಯೋಗಿ ವಿದ್ಯಾರ್ಥಿಗಳ ಸಂಕಷ್ಟ, ಅವರ ಹಕ್ಕುಗಳ ರಕ್ಷಣೆ ಮತ್ತು ನ್ಯಾಯ ಒದಗಿಸುವ ವಿಷಯಗಳತ್ತ ಗಮನ ಹರಿಸಬೇಕು ಎಂದು ಶ್ರೀಧರ್ ಕುಳಗೇರಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಯಡ್ರಾಮಿ ಅಧ್ಯಕ್ಷ ಮಹೇಶ್ ಪಾಟೀಲ್ ಕಡಕೋಳ, ಸಚಿನ್ ನಾಗರಹಳ್ಳಿ, ನಿಂಗು ಪಡೆದಳ್ಳಿ, ಸಂತೋಷ್ ಕಟ್ಟಿಮನಿ ಸೇರಿದಂತೆ ಹಲವಾರು ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಸಂಘಟನೆಯು ಸತ್ಯಾಂಶಗಳ ಆಧಾರದಲ್ಲಿ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದು, ಅಪಪ್ರಚಾರಕ್ಕೆ ಒಳಗಾಗುವ ವ್ಯಕ್ತಿಗಳ ಮಾನಹಾನಿ ತಪ್ಪಿಸುವ ಹೊಣೆಗಾರಿಕೆ ಸಮಾಜ ಮತ್ತು ಮಾಧ್ಯಮಗಳ ಮೇಲಿದೆ ಎಂದು ತಿಳಿಸಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಕುಳಗೇರಿ ಅಂತ. ಏನಪ್ಪ ವಿಷಯ ಅಂದ್ರೆ, ಸುಮಾರು 2-3 ದಿನದಿಂದ ನಾವೆಲ್ಲರೂ ಸಾಮಾಜಿಕ ಜಾಲತಾಣದ ನೋಡ್ಲಕತ್ತೀವಿ. ಮಲ್ಲಿಕಾರ್ಜುನ್ ಮುತ್ಯ ಅವ್ರ ಹಂಗಾರ, ಅವ್ರು ಹಿಂಗಾರ, ಅವ್ರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ಲಕತ್ತಾರ ಕೆಲವೊಂದು ಕಿಡಿಗೇಡಿಗಳು. ಅದು ಸುಳ್ಳದ. ಯಾಕಪ್ಪ ಅಂತಂದ್ರ ನಾವು ಮಲ್ಲಿಕಾರ್ಜುನ್ ಮುತ್ಯ ಅವ್ರಿಗೆ ನೋಡ್ಲಕತ್ತೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಎಲ್ಲರೊಳಗೆ ಮಕ್ಕಳಲ್ಲಿ ಮಕ್ಕಳಂತೆ ಬದುಕ್ಲಕತ್ತಾರ. ಜಾತಿ ಭೇದ ಭಾವ ಮರೆತು ಮಲ್ಲಿಕಾರ್ಜುನ್ ಮುತ್ಯ ಅವ್ರು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡುವಂತ ಕೆಲಸ ಮಾಡ್ಲಕತ್ತಾರ. ಯಾಕಪ್ಪ ಅಂತಂದ್ರ ಇವಾಗ ಬಹಳ ಜನ ನಾವು ನೋಡ್ಲಕತ್ತೀವಿ, ದೊಡ್ಡದಾಗಿ ಮಾತಾಡ್ತಾರ, ದೊಡ್ಡದಾಗಿ ಹೇಳ್ತಾರ. ಅವ್ರ ತಂದೆ ತಾಯಿನೇ ಬೀದಿ ಪಾಲಾದ. ಅವ್ರ ತಂದೆ ತಾಯಿ ನೋಡ್ಕೊಳ್ಳೋಂತ ಕೆಲಸ ಮಲ್ಲಿಕಾರ್ಜುನ್ ಮುತ್ಯರ್ ಮಾಡ್ಲಕತ್ತಾರ. ಗೋಶ್ರಮ, ಅನಾಥಾಶ್ರಮ, ರುದ್ರಾಶ್ರಮ ಅವ್ರ ದೊಡ್ಡ ಕನ್ಸದ. ಒಳ್ಳೆ ಕೆಲಸಗಳು ಮಲ್ಲಿಕಾರ್ಜುನ್ ಮುತ್ಯರ್ ಮಾಡ್ಕೋತ ಹೊಂಟಾರ. ಈ ಮಲ್ಲಿಕಾರ್ಜುನ್ ಮುತ್ಯವ್ರ ಮ್ಯಾಗ ನಿಮ್ಮ ಕೆಲವೊಂದು ಕಿಡಿಗೇಡಿಗಳ ಕಣ್ಣು ಬಿದ್ದಿದ. ಇದಕ್ಕೆ ನಾವು ಮಠದ ಭಕ್ತರಾಗಿ ಹೇಳ್ತೀವಿ, ಇದಕ್ಕೆ ನಮ್ ಖಂಡನೆ ಅದ. ಇನ್ನೊಂದು ವಿಷಯ ಯಾಕಪ್ಪ ಅಂತಂದ್ರ, ಮಲ್ಲಿಕಾರ್ಜುನ್ ಮುತ್ಯ ಅವ್ರು ಏನ್ ಮಾಡ್ಯಾರ? ಅವ್ರ ಮನುಷ್ಯ ದೇವ್ರ ಅನ್ನೋದು ಬೇಡ. ಅರೆ ಸ್ವಾಮಿ, ಮನುಷ್ಯ ದೇವ್ರ ಅಲಕ್ ಸಾಧ್ಯನ? ಯಾಕಪ್ಪ ಅಂತ ಮಲ್ಲಿಕಾರ್ಜುನ್ ಮುತ್ಯ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ನಿಮ್ ಕಣ್ಣಿಗೆ ಕಂಡಿಲ್ಲ, ನೀವ್ ಅಂತ ನೋಡುದಿಲ್ಲ. ನೀವೆಲ್ಲ ಅವ್ನ ಕೆಟ್ಟದಾಗಿ ನೋಡ್ಲಕತ್ತೀರಿ. ನೀವು ಬರೇ ಮಲ್ಲಿಕಾರ್ಜುನ್ ಮುತ್ಯ ಅವ್ರಿಗೆ ಯಾವಾಗ ಕೆಲವೊಂದು ಕಿಡಿಗೇಡಿಗಳು ಮಲ್ಲಿಕಾರ್ಜುನ್ ಮುತ್ಯ ಅವ್ರ ಬಗ್ಗೆ ವಿರುದ್ಧ ಬರೀ ಕೆಟ್ಟದಾಗಿ ಮಾತಾಡ್ಕೋತ ಬರ್ಲಕತ್ತಾವ. ದಯವಿಟ್ಟು ಪೊಲೀಸ್ ಇಲಾಖೆಗೆ ಮನವಿ ಮಾಡಿ ಹೇಳ್ತೀವಿ, ಜಾಲತಾಣಗಳಲ್ಲಿ ಹರಿಬಿಡ್ಲಕತ್ತಾರ ನೋಡು ಅಂತ ಕಿಡಿಗೇಡಿಗಳಿಗೆ ತಕ್ಷಣ ಅವ್ರ ಮ್ಯಾಗ ಒಂದು FIR ದಾಖಲೆ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ವಿಡಿಯೋ ಮೂಲಕ ತಿಳಿಸುತ್ತೇವೆ. ಮತ್ತೆ ಉದ್ಯೋಗದ ಕಾಲ್ಫಾರ್ಮ್ ಇಲ್ಲ. ದಯವಿಟ್ಟು ನೀವೆಲ್ಲ ಟಿವಿ ಚಾನಲ್ದವ್ರು ಅವ್ರ ಕಡೆ ಫೋಕಸ್ ಮಾಡ್ರಿ. ಮಕ್ಕಳಿಗೆ ಒಂದು ಉದ್ಯೋಗದ ವ್ಯವಸ್ಥೆ ಅನುಕೂಲ ಆಗ್ತದ. ನೀವು ಸರ್ಕಾರಕ್ಕೆ ಬಡದೆಬ್ಸಂತ ಕೆಲಸ ಮಾಡ್ರಿ. ನೀವೇ ಟಿವಿ ಚಾನಲ್ದವ್ರು ಹಿಂಗ ಜನರಿಗೆ ದಾರಿ ತಪ್ಸಂತ ಕೆಲಸ ಮಾಡ್ಲಕತ್ತೀರಿ. ದಯವಿಟ್ಟು ಆ ಕೆಲಸ ಮುಂದೆ